ಸ್ವಾಮಿ ಅಂತ ಸಂಸದೀಯ ಪಟುಗಳನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಅಂತೇಳಿ ನನ್ನ ಭಾವನೆ. ಅದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಮಕ್ಕಳಿಗೂ ತಿಳ್ಕೊಳ್ಬೇಕಾದಂಥದ್ದು. ಮಕ್ಕಳು ತಿಳ್ಕೊಂಡ್ರೆ ನೀವು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು, ನಿಮ್ಮ ತಂದೆ ತಾಯಿಗಳಿಗೆ ಬುದ್ಧಿ ಹೇಳ್ತಕ್ಕಂಥದ್ದು, ಒಳ್ಳೆಯವರು ನಮ್ಮ ಶಾಸಕರನ್ನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಮಕ್ಕಳ ಕೈಯಲ್ಲಿರ್ತದೆ. ಹಾಗಾಗಿ ಈ ಮಾಧುಸ್ವಾಮಿಯವರು ನೀಡಿರ್ತಕ್ಕಂಥ ಸೇವೆ ಎಲ್ಲ ಕ್ಷೇತ್ರಗಳಲ್ಲೂ, ಅವರು ನಿರ್ವಹಿಸಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು, ಕಾನೂನಿನ ಕ್ಷೇತ್ರ ಇರ್ಬೋದು, ಸಂಸದೀಯ ಕ್ಷೇತ್ರ ಇರಬಹುದು, ಮತ್ತು ಸಣ್ಣ ನೀರಾವರಿ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು. ಸಣ್ಣ ನೀರಾವರಿ ಬಗ್ಗೆ ಗೊತ್ತಿದೆ ತಮಗೆ. ಕೆರೆ ಕಟ್ಟೆ ಕಾಲುವೆಗಳು ನಮ್ಮಲ್ಲಿರ್ತಕ್ಕಂಥದ್ದು, ಕೆರೆ ಕಟ್ಟೆಗಳು ತುಂಬಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ಮಾಧುಸ್ವಾಮಿಯವರು ಮಾಡಿ ಈ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ಕರ್ತವ್ಯಗಳನ್ನು, ಅವರಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಈ ಶಾಲೆ ಪ್ರಾರಂಭ ಮಾಡೋದು, ಪತ್ರಿಕೆ ಪ್ರಾರಂಭ ಮಾಡೋದು, ಕ್ಯಾಲೆಂಡರ್ಗಳನ್ನು ತರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಶಾಲೆ ಪ್ರಾರಂಭ ಮಾಡುವಂಥದ್ದು ಬಹಳ ಅತ್ಯಂತ ಕಠಿಣವಾದಂಥ ಕೆಲಸ. ಯಾಕಂತಂದರೆ ಇದಕ್ಕೆ ಬೇಕಾದಂಥ ಹಣ ಬೇಕಾದಷ್ಟಿದೆ, ಸಾಕಷ್ಟಿದೆ. ಈಗಾಗಲೇ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಮಕ್ಕಳುಗಳ ಕೂಡ ಮಕ್ಕಳನ್ನು ಕೂಡ ಎಂಟ್ರ್ ಮಾಡಿದ್ವಿ. ನಾವು ಹಾಸ್ಟೆಲಲ್ಲಿರ್ತಕ್ಕಂಥ ಮಕ್ಕಳು, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳುಗಳು ಎಲ್ಲನೂ ನೋಡಿದ್ವಿ. ಎಲ್ಲ ಮೂಲಭೂತ ಸೌಲಭ್ಯಗಳು ಏನೇನು ಬೇಕು ಭವಿಷ್ಯದ ದೃಷ್ಟಿಕೋನದಿಂದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೀಡತಕ್ಕಂಥ ಪ್ರಯತ್ನ ಎಲ್ಲ ನಡೆದಿದೆ. ಹಾಸ್ಟೆಲ್ನಲ್ಲಿರ್ತಕ್ಕಂಥ ಸುವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ತುಂಬ ಅತ್ಯಂತ ಗಮನ ಹರಿಸಬೇಕಾದಂಥದ್ದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯ ಮೂಲಕ ತಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿತು ಮುಂದೆ ಸತ್ಪ್ರಜೆಯಾಗಿ ಒಳ್ಳೆಯ ಜನರಾಗಿ ಸಮಾಜದಲ್ಲಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಿಮ್ಮ ಭವಿಷ್ಯವನ್ನು ನಿರೂಪಣೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗ್ತದೆ ಅನ್ನೋ ಒಂದು ದೇವೋದ್ದೇಶಗಳನ್ನು ಇಟ್ಕೊಂಡು ಮಾಡಿದ್ದಾರೆ. ಮಾಧುಸ್ವಾಮಿಯವ್ರ ಬಗ್ಗೆ ತಮಗೆಲ್ಲ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾವು ಹೇಳಬೇಕಾಗ್ತದೆ. ಮಾಧುಸ್ವಾಮಿಯವರಿಗೆ ಗೊತ್ತಿರ್ತಕ್ಕಂಥವ್ರು ಎಷ್ಟು ಜನ ಮಕ್ಕಳಿರೋರೋ ಗೊತ್ತಿಲ್ಲ. ಯಾಕಂದರೆ ಮಾಧುಸ್ವಾಮಿಯವರು ಈ ಕ್ಷೇತ್ರದ ಶಾಸಕರಾಗಿದ್ದಾರೆ, ಜನಾನುರಾಗಿ ನಾಯಕರು ಕೂಡ ಆಗಿದ್ದಾರೆ. ಹಿಂದೆ ಕಾನೂನು ಮಂತ್ರಿಗಳಾಗಿದ್ದರು. ಸಂಸದೀಯ ವ್ಯವಹಾರಗಳ ಶಾಸನಗಳ ರಚನೆ ಮತ್ತು ಸಣ್ಣ ನೀರಾವರಿಗಳು ಎಲ್ಲ ಜವಾಬ್ದಾರಿಗಳನ್ನು ಚರ್ಚೆಯಲ್ಲಿ ಭಾಗವಹಿಸುವಂತಹ ಜನರ ಒಂದು ಬುದ್ಧಿಶಕ್ತಿ, ಕೌಶಲ್ಯ ಇವೆಲ್ಲವೂ ಕೂಡ ಅಲ್ಲಿ ಶೂನ್ಯವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ತಗೊಂಡಿದ್ದೀರಲ್ಲ, ಯಾರು ಅದನ್ನ ನೀವು ಇಲ್ಲಿ ಆಲ್ಮೋಸ್ಟ್ 4ನೇ ತರಗತಿಯಿಂದ 8ನೇ ತರಗತಿವರೆಗಿದ್ದೀರಾ. ನೀವು 1 ತಿಂಗಳ ಒಳಗಡೆ, ಹುಟ್ಟಿದ 1 ತಿಂಗಳ ಒಳಗಡೆ ಸಂಬಂಧಪಟ್ಟ ಶಿಶು ವಿಹಾರ ಅಥವಾ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಅಥವಾ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತ ಇರ್ತಾರೆ, ಅವರಿಗೆ ವಿಚಾರ ಮುಟ್ಟಿಸಿದರೆ ಅವರು ಎಂಟ್ರಿ ಮಾಡಿಕೊಂಡು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ನೀವು 1 ತಿಂಗಳು ಕಳೆದುಬಿಟ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕು. ಅದರಿಂದ ನೀವು ಬರ್ತ್ ಸರ್ಟಿಫಿಕೇಟ್ ತಗೋಬೇಕು ಅಂದರೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ಕೊಂಡು ಇಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ತಹಸೀಲ್ದಾರ್ ಅಲಭ್ಯ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಈ ಜನನ ಪ್ರಮಾಣ ಪತ್ರ ಯಾಕಾಗಬೇಕು ಅಂತ ಗೊತ್ತಿದೆ ತಮ್ಮ ಮಕ್ಕಳ ಮುಂದಕ್ಕೆ ಏನು ಅದು? ಈಗ ಜನನ ಪ್ರಮಾಣ ಪತ್ರವನ್ನೇ ಎಲ್ಲ ಪಡ್ಕೊಂಡು ನಿಮಗೆ ಯಾತಕ್ಕೋಸ್ಕರ ತಗೊಂಡಿದ್ದೀರ ಜನನ ಪ್ರಮಾಣ ಪತ್ರವನ್ನು? ಸ್ಕೂಲಲ್ಲಿ ನೀವು ಅಡ್ಮಿಷನ್ ಆಗಬೇಕಾದ್ರೆ ಕಂಪಲ್ಸರಿ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಾರೆ. ಸ್ಕೂಲಲ್ಲಿ ಕೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಜನನ ಪ್ರಮಾಣ ಪತ್ರ, ಇದಿಲ್ಲದೆ ನಾವು ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಸಲುವಾಗಿ ನೀವು ಜನನ ಪ್ರಮಾಣ. ಹೈಯರ್ ಎಜುಕೇಷನ್ಗೆ ಫಾರಿನ್ ಹೋಗ್ಬೇಕಾದ್ರೆ ಇವತ್ತು ಪ್ರತಿಯೊಂದಕ್ಕೂ ನಿಮ್ಮ ಜನನ ಪ್ರಮಾಣ ಪತ್ರ ಬೇಕು. ಅದಕ್ಕೆ ಸಲುವಾಗಿ ಅದು ನೀವು ಸತ್ತಿರೋ ಸಾಯವರೆಗೂ ಆ ಪತ್ರ ನಿಮ್ಮ ಚಾಲ್ತಿಯಲ್ಲಿ ಇರುತ್ತೆ, ಜನನ ಪ್ರಮಾಣ ಪತ್ರ. ಸತ್ತ ನಂತರ ಇನ್ನೊಂದು ಡಾಕ್ಯುಮೆಂಟ್ ಬರುತ್ತೆ, ಯಾವುದು? ಮರಣ ಪ್ರಮಾಣ ಪತ್ರ. ನಿಮ್ಮ ತಾತ ಯಾರೋ ಸತ್ತಿರ್ತಾರೆ, ಆಸ್ತಿ ವರ್ಗಾವಣೆ ಮಾಡ್ಕೋಬೇಕು. ಯಾವಾಗ ಮುತ್ತಾತ ಸತ್ತಿರ್ತಾರೆ, 20 ವರ್ಷ ಆಗಿದ್ರು ಮರಣ ಪ್ರಮಾಣ ಪತ್ರವನ್ನು ತಗೊಂಡಿರಲ್ಲ. ಮರಣ ಪ್ರಮಾಣ ಪತ್ರ ಇಲ್ಲದೆ ಇದ್ದರೆ ತಮ್ಮ ತಂದೆ ಹೆಸರಿಗೆ, ನಿಮ್ಮಗಳ ತಂದೆ ಹೆಸರಿಗೆ ವರ್ಗಾವಣೆ ಆಗೋದೇ ಇಲ್ಲ. ತಾತ ಯಾವುದೇ ಆಸ್ತಿಗಳಾಗಲಿ ಅಥವಾ ಯಾವುದೇ ಅವ್ರಿಗೆ ಬಂದಂಥ ಆಸ್ತಿಗಳಾಗಲಿ ವರ್ಗಾವಣೆ ಆಗಬೇಕಾದ್ರೆ ಮರಣ ಪ್ರಮಾಣ ಪತ್ರ ಅಗತ್ಯವಾಗಬೇಕು. ಮಕ್ಕಳ, ನೀವು ಮನೆಯಲ್ಲಿ ಇರ್ತಕ್ಕಂಥ ಪಾಲಕರ ತಾತ ಅಜ್ಜಿಯರು ಯಾರು ಸತ್ತಿದ್ದಾರೆ ಅವರ ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದೀರಾ ಅಂತ ನಿಮ್ಮ ಪಾಲಕರನ್ನ ದಯಮಾಡಿ ಕೇಳಿ ಮಕ್ಕಳ. ಇದು ಕನಿಷ್ಠ ಕಾನೂನು. ನಿಮಗೆ ಎಲ್ಲ ಕಾನೂನನ್ನು ಹೇಳ್ತಾ ಹೋಗ್ತಾಗಲ್ಲ. ಇದು ಮುಖ್ಯವಾಗಿ
ದಿನನಿತ್ಯ ಬೇಕಾದಂಥ ಕಾನೂನುಗಳು ಇತ್ತು. ಮರಣ ಮತ್ತೆ ಜನನ ಪ್ರಮಾಣ ಪತ್ರ ಪ್ರತಿಯೊಬ್ಬರ ಮನೆಯಲ್ಲೂ ಅತ್ಯವಶ್ಯಕ. ಮರಣ ಪ್ರಮಾಣ ಪತ್ರ ತಗೊಂಡಿಲ್ಲ ಅಂದ್ರೆ ಸುಮಾರು 1 ವರ್ಷದವರೆಗೆ ನ್ಯಾಯಾಲಯದಲ್ಲಿ ಅಲಿಬೇಕಾಗುತ್ತೆ. ಒಂದು ನೆಗ್ಲಿಜೆನ್ಸ್, ಇವತ್ತು ಸತ್ತಿದ್ದಾರೆ, ಅದು ಇಂಟಿಮೇಷನ್ ಮಾಡಿದ್ರೆ ಇಮಿಡಿಯೇಟ್ ಕೊಡ್ತಾರೆ. ನಾವು ಮಾಡ್ತಕ್ಕಂಥ ಒಂದು ಸಣ್ಣ ನಿರ್ಲಕ್ಷ್ಯ, ಆ ನಿರ್ಲಕ್ಷ್ಯದಿಂದ ನಾವು ಮರಣ ಪ್ರಮಾಣ ತಗೊಳ್ಳಕ್ಕೆ 1 ವರ್ಷ ಕೋರ್ಟಿನಲ್ಲಿ ಅಲಿಬೇಕಾಗತ್ತೆ. ಅದಕ್ಕೆ ದಯಮಾಡಿ ಹೋಗಿ ಮಕ್ಕಳ ಮನೆಗೆ ಹೋಗ್ತಿದ್ದಂಗೆ ನಿಮ್ಮ ಪಾಲಕರಿಗೆ ಹೇಳಿ, ನಮ್ಮ ತಾತ ಅಜ್ಜಿ, ನಿಮ್ಮಲ್ಲಿ ಯಾರಾದರೂ ತಾತ ಅಜ್ಜಿ ಸತ್ತಿದ್ರೆ ಅವರ ಮರಣ ಪತ್ರವನ್ನು ತಗೊಂಡಿದ್ದೀರಾ, ಅದನ್ನು ನೋಡಬೇಕು, ತೋರಿಸಿ. ನೋಡಿ, ನಿಮಗೆ